ರಾಮ ಮಂದಿರದ ಉದ್ಘಾಟನೆಯನ್ನು ನೀವು ಶ್ರಾದ್ದಕ್ಕೆ ಹೋಲಿಸ್ತೀರಿ ಅಂತ ಆದರೆ ನೀವು ಈ ದೇಶದ ನೆಲದಲ್ಲಿ ಯಾಕೆ ಹುಟ್ಟಿದ್ದೀರಿ ಮತ್ತು ಯಾಕೆ ಇದ್ದೀರಿ? ಮುಸ್ಲಿಮರ ವಿಷಯದಲ್ಲೋ ಕ್ರಿಶ್ಚಿಯನ್ರ ವಿಷಯದಲ್ಲೋ ಅವರ ಧಾರ್ಮಿಕ ಕಾರ್ಯಕ್ರಮಕ್ಕೆ ಈ ರೀತಿಯ ಒಂದು ಶಬ್ದವನ್ನು ಬಳಸಿ ಅರ್ಧ ಗಂಟೆ ಈ ಜಗತ್ತಲ್ಲಿ ಉಳಿದು ನೋಡಿ ನೋಡೋಣ. ರಾಮ ಸೀತೆಯ ಆಶೀರ್ವಾದ ಪಡೆಯಬೇಕಾದ್ರೆ ಹೆಂಡತಿ ಜೊತೆಗೆ ಹೋಗಬೇಕು ಪ್ರಧಾನಿ, ಹೆಂಡತಿಯನ್ನೇ ಬಿಟ್ಟು ಹೋದ್ರೆ ಅವರಿಗೆ ಆಶೀರ್ವಾದ ಸಿಕ್ಕುವುದಿಲ್ಲ ಅಂತಾರೆ. ರಾಮ ರಾಮ ಅಂತ ಗಾಂಧಿ ಜಪಿಸಿಯೇ ಹೊರಟೋದ್ರು ಅಂತ ಒಂದು ಕಟ್ಟುಕತೆಯನ್ನು ಕಟ್ಟಿದ್ರಿ. ಆದರೆ ಆ ರಾಮನಿಗೆ ಇಲ್ಲಿ ಜಾಗ ಇಲ್ಲ. ಹೋದರೆ ಇಲ್ಲಿ ಅಲ್ಪಸಂಖ್ಯಾತರದ್ದು ವಿಶ್ವಾಸ ಕಳ್ಕೊಳ್ತೇವೆ, ಹೋಗದೆ ಇದ್ರೆ 85% ಬಹುಸಂಖ್ಯಾತರ ವಿಶ್ವಾಸವನ್ನು ಕಳ್ಕೊಳ್ತೇವೆ. ಕೊನೆಗೂ ಏನು ಮಾಡಬೇಕು? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಹಿಂದೆ ಹೇಳಿದ್ದೆ, ನಾನು ಊರಲ್ಲಿ ಇರಲಿಲ್ಲ, ಆದ್ದರಿಂದ ಒಂದು ವಿಡಿಯೋವನ್ನು ಮಾಡಿದೆ, ಅದರ ಮಧ್ಯೆ ಒಂದು ಗ್ಯಾಪು ಬಂತು. ಈ ರಾಮ ಮಂದಿರದ ಉದ್ಘಾಟನೆಯ ಕ್ಷಣಗಣನೆ ಏನು ನಡೀತಾ ಇದೆ ಅದರ ಬಗ್ಗೆ ನನಗೊಂದು ವಿಸ್ಮಯ ಆದದ್ದು ಏನು ಅಂತಂದರೆ, ನಾನು ಮಂಗಳೂರಿನ ನನ್ನ ತಂಗಿ ಮನೆ, ನನ್ನ ತಾಯಿ ಮನೆಯಲ್ಲಿ ತಲಪಾಡಿಯಲ್ಲಿದ್ದೆ. ನಿನ್ನೆ ನಾನು ತಲಪಾಡಿಯಲ್ಲಿದ್ದಂಥ ಹೊತ್ತಿನಲ್ಲಿ ಬೆಳಗ್ಗೆ 8:45ಗೆ ಮನೆಯ ಎದುರು ಬಂದು ಏನೋ ಒಂದು ಸೌಜ್ಞೆ ಮಾಡಿದರು. ಆಮೇಲೆ 2-3 ವ್ಯಕ್ತಿಗಳು ಮನೆ ಬಾಗಿಲಿಗೆ ಬಂದು ರಾಮ ಮಂದಿರದ ಉದ್ಘಾಟನೆಯ ಮಂತ್ರಾಕ್ಷತೆಯನ್ನು ಕೊಟ್ಟು 22ನೇ ತಾರೀಕು ಯಾವುದೇ ಒಂದು ಸಸ್ಯಾಹಾರವನ್ನು ಮಾಡಿ, ಪಾಯಸವನ್ನು ಮಾಡಿ, ಸಂಜೆ ದೀಪವನ್ನು ಹಚ್ಚಿ ಭಜನೆ ಮಾಡಿ ಅಂತ ಹೇಳಿ ಮಂತ್ರಾಕ್ಷತೆಯನ್ನು ಕೊಟ್ಟು ಇನ್ವಿಟೇಷನನ್ನು ಕೊಟ್ಟು ಹೊರಟೋದು. ಅಂದರೆ ನನಗೆ ಅಚ್ಚರಿಯ ಮತ್ತು ವಿಸ್ಮಯದ ಸಂಗತಿ ಏನು ಅಂತಂದರೆ, ಇಡೀ ದೇಶದ ಪ್ರತಿ ಮನೆಗೂ ಒಂದು ಮಂತ್ರಾಕ್ಷತೆಯನ್ನು ಮತ್ತು ಆಹ್ವಾನವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಒಂದು ರಾಜಕೀಯ ವ್ಯವಸ್ಥೆಗೆ ಅಥವಾ ರಾಮ ಪ್ರತಿಷ್ಠಾಪನಾ ಟ್ರಸ್ಟಿಗೆ ಸಾಧ್ಯ ಆಗತ್ತೆ ಅಂತ ಆದರೆ ನಾವು ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಈ ದೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ. ಇನ್ನು ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಕೆಲವು ವಿಶೇಷಗಳು ಕರ್ನಾಟಕದ ಪಾಲಿಗೆ ಸಂಭವಿಸಿವೆ. ಇಡೀ ದೇಶದ 7 ನದಿಗಳ ಜಲವನ್ನು ಸಂಗ್ರಹಿಸಿ 22ನೇ ತಾರೀಕಿಗೆ ಪ್ರತಿಷ್ಠಾಪನೆಗೊಳ್ಳುವಂಥ ರಾಮನಲ್ಲಾನ ವಿಗ್ರಹದ ಅಭಿಷೇಕಕ್ಕೆ ಕಾವೇರಿಯ ನೀರನ್ನು ಕೂಡ ಸಂಗ್ರಹಿಸಲಾಗಿದೆ. ಇನ್ನೊಂದು, ರಾಮನ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳುವಂಥ ರಾಮಲಲ್ಲಾನ ಮೂರ್ತಿ 1.5 ಟನ್ ತೂಕವನ್ನು ಹೊಂದಿರುತ್ತೆ. 51 ಇಂಚು ಅದು ಎತ್ತರವನ್ನು ಹೊಂದಿದೆ. 5 ವರ್ಷದ ಮಗುವಿನ ಒಂದು ಮಂದಸ್ಮಿತ ಮುಖಾರವಿಂದ ರಾಮನ ಮುಖದ ಒಂದು ಇಡೀ ಶೋಭೆ ಆಗಿರುತ್ತೆ ಅನ್ನೋದನ್ನು ಟ್ರಸ್ಟು ಹೇಳಿದೆ. ಅದರ ಜೊತೆಗೆ ಪ್ರತಿ ವರ್ಷ ರಾಮನವಮಿಯ ಮಧ್ಯಾಹ್ನ 12 ಗಂಟೆಗೆ ರಾಮನ ವಿಗ್ರಹದ ಹಣೆಯ ಮೇಲೆ ಸೂರ್ಯನ ಕಿರಣ ಬೀಳುತ್ತೆ. ಇದು ಖಗೋಳಶಾಸ್ತ್ರಜ್ಞರನ್ನು ಮತ್ತು ಅದಕ್ಕೆ ಸಂಬಂಧಿತ ಜ್ಯೋತಿಷ್ಯಗಳು ಇತ್ಯಾದಿಗಳನ್ನು ಸಂಪರ್ಕಿಸಿ ಅವರ ಅಧ್ಯಯನದ ಮತ್ತು ಅವರ ಜ್ಞಾನದ ಒಂದು ಸಿಂಧುವನ್ನು ಇಲ್ಲಿ ಬಿಂದುವಾಗಿ ಬಳಸಿಕೊಳ್ಳಲಾಗಿದೆ. ಹೀಗೆ ಹೋಗ್ತಾ ಹೋಗ್ತಾ ಪ್ರತಿಷ್ಠಾಪನೆಯ ಪೂಜಾ ವಿಧಿಗಳು ಜನವರಿ 16ರಿಂದಲೇ ಆರಂಭ ಆಗುತ್ತೆ. ಜನವರಿ 18ರಂದು ವಿಗ್ರಹವನ್ನು ಗರ್ಭಗುಡಿಗೆ ಇಡಲಾಗತ್ತೆ. ಅದರ ಜೊತೆಗೆ ಈಗಾಗಲೇ ರಾಮ ಮಂದಿರ ಟ್ರಸ್ಟ್ನ ಕಾರ್ಯದರ್ಶಿ ಚಂಪತ್ ರಾಯ್ ಅವರು ಹೇಳಿರುವ ಪ್ರಕಾರ 2 ವಿಗ್ರಹ ಕಪ್ಪು ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿತ್ತು. ಅದನ್ನು ಒಬ್ಬರು ಮೈಸೂರಿನ ಅರುಣ್ ಯೋಗಿರಾಜ್, ಮತ್ತೊಂದು ನಮ್ಮ ಇಡಗುಂಜಿಯ ಗಣೇಶ್ ಭಟ್ ಅವರು ಕೆತ್ತಿದ್ದು. ಇನ್ನೊಂದು ಬಿಳೆಕಲ್ಲಿನ ಶಿಲ್ಪ, ಅದನ್ನು ಉತ್ತರ ಪ್ರದೇಶದ ಒಬ್ಬರು ಶಿಲ್ಪಿ ಕೆತ್ತಿದ್ದು. ಆದರೆ ಇಲ್ಲಿ ಕಪ್ಪು ಕಲ್ಲಿನ ವಿಗ್ರಹವೇ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳುತ್ತದೆ ಅನ್ನುವಂಥದ್ದನ್ನು ಚಂಪತ್ ರಾಯ್ ಅವರು ಹೇಳಿದಿರುವುದು ಏನನ್ನು ಸೂಚಿಸ್ತದೆ ಅಂತಂದರೆ, ನಮ್ಮ ಅರುಣ್ ಯೋಗಿರಾಜ್ ಮತ್ತು ಗಣೇಶ್ ಭಟ್ ಅವರು ಕೆತ್ತಿದ ವಿಗ್ರಹಗಳಲ್ಲಿ ಒಂದು ವಿಗ್ರಹ
ಪ್ರತಿಷ್ಠಾಪನೆಗೊಳ್ಳುತ್ತದೆ ಅನ್ನೋದು ಖಚಿತವಾಗಿದೆ. ಹಾಗಾಗಿ ಕರ್ನಾಟಕಕ್ಕೆ ಇದು ಕಲ್ಲು ಕೂಡ ಮೈಸೂರಿನಿಂದ ಹೋದದ್ದು, ಮತ್ತು ಅದನ್ನು ಕೆತ್ತಿದವರು ಕರ್ನಾಟಕದವರು, ಮತ್ತು ಅಲ್ಲಿಯ ಇಡೀ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಂಥ ಆಯಕಟ್ಟಿನ ಜಾಗದಲ್ಲಿದ್ದವರು ಕೂಡ ನಮ್ಮ ಕನ್ನಡದವರು, ಸಿರ್ಸಿಯವರು. ಹಾಗೆಯೇ ಉತ್ತರ ಕರ್ನಾಟಕದ ಶಿಲ್ಪಿ ಕೂಡ ಅಲ್ಲಿ ಕಂಬದಲ್ಲಿರುವಂಥ ಶಿಲ್ಪವನ್ನು ಕೆತ್ತಲಿಕ್ಕೆ ಹೋದದ್ದನ್ನು ಕೂಡ ನೀವು ಮಾಧ್ಯಮದಲ್ಲಿ ನೋಡಿರ್ತೀರಿ. ಕರ್ನಾಟಕಕ್ಕೆ ಮತ್ತು ರಾಮ ಮಂದಿರದ ಚಳವಳಕ್ಕೆ ಒಂದು ಅವಿನಾಭಾವವಾದಂಥ ಸಂಬಂಧ ಇದೆ, ಅದು ಪೇಜಾವರ ಶ್ರೀಗಳ ಮೂಲಕ. ಹಾಗಾಗಿ ಅಡ್ವಾಣಿಯವರ ರಥಯಾತ್ರೆ ಬಂದಾಗಲೂ ಕೂಡ ನಾವು ಕರ್ನಾಟಕದಲ್ಲಿ ಅತ್ಯಂತ ಸಂಭ್ರಮದಿಂದ ಅದನ್ನು ಸ್ವಾಗತಿಸಿ ಮತ್ತು ಅದನ್ನು ಯಶಸ್ವಿಯಾದಂಥ ರಥಯಾತ್ರೆಯಾಗಿ ಮಾಡಿದ್ದನ್ನು ನಾವು ಇವತ್ತು ನೆನಪಿಸ್ಕೊಳ್ಬೋದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕರ್ನಾಟಕದ ಮಟ್ಟಿಗೆ ರಾಮ ಮಂದಿರದ ಒಟ್ಟು ಶಿಲಾನ್ಯಾಸ ಮತ್ತು ಅದರ ಪ್ರತಿಷ್ಠಾಪನೆ ಮತ್ತು ಅದರ ಹೋರಾಟ 500 ವರ್ಷಗಳ ಹೋರಾಟದಲ್ಲಿ ನಮ್ಮ ಪಾಲು ಬಹಳ ಮುಖ್ಯವಾಗಿದೆ ಅನ್ನೋದು ನಮ್ಮ ಹೆಮ್ಮೆ. ಅದರ ಮಧ್ಯೆಯೇ ಕಾಂಗ್ರೆಸ್ಸು ಜನವರಿ 22ರ ದಿನ ಮುಜರಾಯಿ ಇಲಾಖೆಯ ಸಂಬಂಧಪಟ್ಟು ಸಚಿವ ರಾಮಲಿಂಗಾರೆಡ್ಡಿಯವರು ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಈ ಆದೇಶ ಏನನ್ನು ಸೂಚಿಸ್ತದೆ ಹಾಗಾದರೆ? ಯಾಕಂದರೆ AICC ಮೀಟಿಂಗ್ನಲ್ಲಿ ಕೊನೆಗೂ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಖರ್ಗೆಯವರು ಹೋಗಬಹುದು ಅಥವಾ ಸ್ವತಃ ಸೋನಿಯಾ ಗಾಂಧಿಯವರೇ ಹೋಗಬಹುದು. ಈ ರೀತಿಯ ಮಾತುಕತೆಗಳು ಚಾಲ್ತಿಯಲ್ಲಿರುವ ಹೊತ್ತಿನಲ್ಲೇ ರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟಂಥ ಯಾರಿಗೇ ಆದರೂ ಹೋಗಬೇಕು ಅಂತ ಅನ್ನಿಸಿದರೆ ಅದು ಅವರ ವೈಯಕ್ತಿಕ ನಿರ್ಧಾರ, ವೈಯಕ್ತಿಕ ವಿಚಾರ. ಹೋಗುವುದರ ಬಗ್ಗೆ ಪಕ್ಷದ ಯಾವುದೇ ಕಟ್ಟು ಕಾನೂನುಗಳು ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಅದರ ಜೊತೆಗೆ ಕೇರಳ ಮತ್ತು ಪಶ್ಚಿಮ ಬಂಗಾಳದ ಕಾಂಗ್ರೆಸ್ಸಿನವರಿಂದ ಯಾವ ಕಾರಣಕ್ಕೂ ಕೇಂದ್ರದ ಕಾಂಗ್ರೆಸ್ ನಾಯಕರು ಈ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಳ್ಳಬಾರದು ಅಂತ ಅವರು ಕಡ್ಡಿ ಮುರಿದ ಹಾಗೆ ಖಚಿತವಾಗಿ ಹೇಳಿದರೆ, ಮಧ್ಯಪ್ರದೇಶ ಮತ್ತು UPಯ ಕಾಂಗ್ರೆಸ್ ಘಟಕ ಇದರಲ್ಲಿ ಪಾಲ್ಗೊಳ್ಳಲೇಬೇಕು, ಇಲ್ಲದೇ ಇದ್ದರೆ 24ರ ಎಲೆಕ್ಷನ್ನಲ್ಲಿ ನಾವು ಹಿಂದೂ ವಿರೋಧಿ ಅನ್ನುವಂಥ ಒಂದು ಹಣೆಪಟ್ಟಿಯನ್ನು ಕಟ್ಕೋಬೇಕಾಗತ್ತೆ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಇದರ ಮಧ್ಯೆಯೇ ಮತ್ತೆ ಕರ್ನಾಟಕದಲ್ಲಿ BK ಹರಿಪ್ರಸಾದ್ ಅವರು ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. BJP ಹಿಂದೂ ಸಂಘಟನೆಗಳು ಈ ರಾಮಲಲ್ಲನ ಪ್ರತಿಷ್ಠಾಪನೆಯ ಹೊತ್ತಿನಲ್ಲಿ ಗಲಭೆಯನ್ನು ಸೃಷ್ಟಿಸಬಹುದು. ನಾನು ಹೇಳ್ತೇನೆ, ಇವರು ಯಾವ ರೀತಿಯ ಒಂದು ತಗಡು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಇವರು ಅಂತ ಕೇಳ್ತೇನೆ. ಬಾಯಿಗೆ ಬಂದ ಹಾಗೆ ರಾಷ್ಟ್ರೀಯ ಮತ್ತು ರಾಜ್ಯದ ಸೆಕ್ಯೂರಿಟಿ ದೃಷ್ಟಿಯಿಂದಲೂ ಮಾತಾಡ್ತಾರೆ. ನನಗೆ ಖಚಿತವಾದ ಮಾಹಿತಿ ಇದೆ ಅಂತಾರೆ, ಆದರೆ ಯಾವುದೇ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿಗೂ ಆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಮುಂದಾಗೋದಿಲ್ಲ. ಅದರಲ್ಲೂ ನಮ್ಮ ಸರ್ಕಾರ ಎಷ್ಟು ನಿರ್ಲಕ್ಷ್ಯ ಅಂತಂದರೆ, ಅವರನ್ನು ಕರೆದು ಕಾನೂನಿನ ಮಿತಿಯೊಳಗಡೆ ಒಂದು ವಿಚಾರಿಸಿ ಅವರ ಮನಸ್ಸಿನಲ್ಲಿ ಮತ್ತು ಅವರಲ್ಲಿ ಇರುವಂಥ ಇನ್ಫಾರ್ಮೇಷನ್ ಏನು ಅನ್ನೋದನ್ನು ಕೂಡ ಕಲೆ ಹಾಕ್ತಾ ಇಲ್ಲ. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ಇಡೀ ಕರ್ನಾಟಕ ಪ್ರಕ್ಷುಬ್ಧಗೊಂಡಿದೆ. NIA ಯಾವ್ಯಾವ ಮೂಲೆಯಲ್ಲಿದ್ದಂಥ ಯಾರ್ಯಾವ ಒಂದು ಭಯೋತ್ಪಾದಕರನ್ನು ಹೆಡೆಮುರಿ ಕಟ್ಟಿ ಅವರಿಂದ ಎಂತೆಂಥ ಆಸ್ಫೋಟಕ ವಿಚ್ಛಿದ್ರಕಾರಕವಾದಂಥ ಯೋಜನೆ ತಯಾರಿಸಿದ ಸತ್ಯವನ್ನು ಹೊರಹಾಕಿದ್ದನ್ನು ನೀವು ನೋಡಿದ್ದೀರಿ, ಕೇಳಿದ್ದೀರಿ. ಇಂಥ ಸಂದರ್ಭದಲ್ಲೇ ಇವರು ಇಂಥ ಮಾತಾಡುವಾಗ ಅವರ ಮಾತನ್ನು, ಅವರ ಇನ್ಫಾರ್ಮೇಷನನ್ನು ಸೀರಿಯಸ್ ಆಗಿ ಗಮನಿಸದೇ ಇರುವುದು ರಾಜ್ಯ ಸರ್ಕಾರದ ಒಂದು ಭಾಳ ಹಗುರವಾದಂಥ ಒಂದು ನಡೆ ಅಂತ ನಾನು ಭಾವಿಸ್ತೇನೆ. ಅದರ ಮಧ್ಯೆ ಈಗ ಮತ್ತೆ ಹಿಂದೂ ಸಂಘಟನೆಗಳು BJPಯವರು ಗಲಭೆಯನ್ನು ಸೃಷ್ಟಿಸ್ತಾರೆ ಅಂತ ಅವರು ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅದು ಗಂಭೀರವಾದದ್ದು ಅನ್ನೋದನ್ನು ಕೂಡ ಗೃಹ ಇಲಾಖೆ ಗಮನಿಸ್ತದೆ ಅಂತ ಅಂದ್ಕೊಂಡಿದ್ದಾರೆ. ಅದರ ಮಧ್ಯೆ ಕರಸೇವಕ ಪೂಜಾರಿಯವರ ಬಿಡುಗಡೆಯಾಗಿದೆ. ಅವರು ಬಿಡುಗಡೆಯಾದದ್ದನ್ನು ಅತ್ಯಂತ ಭರ್ಜರಿಯಾಗಿ BJP ಅದನ್ನು ಸಂಭ್ರಮಿಸಿದೆ. ಶ್ರೀಕಾಂತ್ ಪೂಜಾರಿಯವರು ಹೇಳುವ ಪ್ರಕಾರ ಯಾವುದೇ ರೀತಿಯ ಸಮನ್ಸ್ ಇಲ್ಲ, FIR ಇಲ್ಲ, ವಾರೆಂಟ್ ಇಲ್ಲ, ಇದು ಯಾವುದೂ ಇಲ್ಲದೇ ನನ್ನನ್ನು ಏಕಾಏಕಿಯಾಗಿ ಅರೆಸ್ಟ್ ಮಾಡಿದ್ದಾರೆ. 18 ಕೇಸುಗಳು ನಂದು ಖುಲಾಸೆಯಾಗಿವೆ. ನಾನು ಕಬರಿಪೇಟೆಯಲ್ಲಿ ಅಕ್ರಮವಾಗಿ ಈ ಕಳಬಟ್ಟಿ ಸರಾಯಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲೊಬ್ಬ ಕೆಲಸಗಾರನಾಗಿ ಹೋಗಿದ್ದೇನೆ ಹೊರತು ನಾನು ಮಾರಾಟಗಾರ ಅಲ್ಲ. ನನ್ನ ಮೇಲೆ ಯಾವುದೇ ರೀತಿಯ ಮಟ್ಕ ಗಿಟ್ಕ ಯಾವ ಕೇಸುಗಳೂ ಇಲ್ಲ. ಆದರೂ ನನ್ನನ್ನು ಅರೆಸ್ಟ್ ಮಾಡಿದರು.
ನನ್ನ ಕೈ ಮುರಿದಿದೆ, ಆಕ್ಸಿಡೆಂಟ್ ಆದಂಥ ಮತ್ತು ಸಿಮೂತ್ರ ರೋಗ ಇದೆ ನನಗೆ, ಇಷ್ಟೆಲ್ಲ ಇದ್ದಾಗಲೂ ಕೂಡ ಯಾವುದೇ ರಿಕ್ವೆಸ್ಟ್ ಮಾಡಿದರೂ ನನ್ನನ್ನು ಕೇಳ್ದೇ ಜೈಲ್ಗಟ್ಟಿದ್ರು. ತಮಾಷೆ ಅಂತಂದರೆ ನ್ಯಾಯಾಧೀಶರು ಕೇಳಿದರು, ಇವ್ರ ಮೇಲೆ ಯಾವ ಕೇಸ್ ಇದೆ, ಸಮನ್ಸ್ ಇದೆಯಾ, ವಾರೆಂಟ್ ಇದೆಯಾ, ಏನಿದೆ, ಯಾಕಾಗ ಅರೆಸ್ಟ್ ಮಾಡಿದ್ರಿ ಅಂತ ಕೇಳಿದಾಗ ಅಲ್ಲಿ ಪೊಲೀಸರು ತಲೆ ತಗ್ಗಿಸಿ ನಿಂತಿದ್ರು. ಇದು ಕಾಂಗ್ರೆಸ್ ಸರ್ಕಾರದ ಒಂದು ನಿರ್ಲಜ್ಜ ನಡೆಗೆ ಬಹಳ ದೊಡ್ಡ ಉದಾಹರಣೆ ಅಂತ ನಾನು ಭಾವಿಸ್ತೇನೆ. ರಾಮ ಮಂದಿರದ ಪ್ರತಿಷ್ಠಾಪನೆಗೆ ಬಂದ ಆಹ್ವಾನವನ್ನು ಸ್ವೀಕರಿಸಲೂ ಆಗದೆ, ತಿರಸ್ಕರಿಸಲೂ ಆಗದೆ, ಇಂಡಿಯಾ ಮಿತ್ರಕೂಟದಲ್ಲಿರುವಂಥ ಎಲ್ಲ ವಾಮಪಂಥೀಯ ಪಕ್ಷಗಳು ಕೂಡ ಈಗಾಗಲೇ ಬಹಿಷ್ಕಾರ ಹಾಕಿದ್ದಾವೆ. ಆದರೆ ಕಾಂಗ್ರೆಸ್ಸು ಯಾವ ನಿರ್ಧಾರಕ್ಕೂ ಬರಲಾರದಿದ್ದಂಥ ಸಂದಿಗ್ಧ ಸ್ಥಿತಿಯಲ್ಲಿದೆ. ಯಾಕೆಂತಂದರೆ ಪ್ರತಿ ಸಾರಿ ಕಾಂಗ್ರೆಸ್ಸು ಚುನಾವಣೆಯ ಸಂದರ್ಭದಲ್ಲಿ ಜನವಾರ ಹಾಕ್ತವೆ, ಹಣೆಗಿಡ್ತವೆ, ಕುಂಕುಮ ಇಡ್ತವೆ, ಸಾರಿ ಉಡ್ತಾರೆ, ದೇವಸ್ಥಾನಕ್ಕೆ ಹೋಗಿ ಜಪತಪ ಮಾಡ್ತಾರೆ, ಹರಕೆ ಹೊರ್ತಾರೆ, ನಮ್ಮ ಸಿದ್ದರಾಮಯ್ಯ ಸಮೇತ ಎಲ್ಲರವನ್ನೂ ಮಾಡ್ತಾರೆ ಅವರು. ಆದರೆ ಅಧಿಕಾರಕ್ಕೆ ಬಂದು ಪ್ರತಿಷ್ಠಾಪನೆ ಆದ ತಕ್ಷಣ ಅವರು ಎಡಪಂಥೀಯರಾಗ್ತಾರೆ, ಮುಸ್ಲಿಂ ತುಷ್ಟೀಕರಣದ ರಾಜಕಾರಣಿಗಳಾಗ್ತಾರೆ, ಮತ್ತು ಅವರಿಗೇ ಎಲ್ಲ ಸೌಲಭ್ಯಗಳನ್ನು ಪ್ಯಾಕೇಜ್ಗಳನ್ನು ಮಾಡ್ತಾ ಹೋಗ್ತಾರೆ. ಈಗ ಅವರಿಗೆ 24ರ ಚುನಾವಣೆ, ಪಂಚರಾಜ್ಯದ ಚುನಾವಣೆಯಲ್ಲಿ ಹಿಂದೂ ವಿರೋಧಿ ಅನ್ನುವಂಥ ಒಂದು ವೋಟ್ ಬ್ಯಾಂಕ್ ರಾಜಕೀಯದಲ್ಲಿ ತಪರಾಕೆ ಹೊಡೆಸ್ಕೊಂಡ ಮೇಲೆ ಈಗ ಒಳ್ಳೆ ಅವರಿಗೆ ಸರಿಗೆ ಮೇಲಿನ ನಡಿಗೆ ಆಗಿದೆ, ಕತ್ತಿಯ ಮೇಲಿನ ನಡಿಗೆ ಆಗಿದೆ. ಯಾವ ರೀತಿ ಯಾವ ಕಡೆ ಹೆಜ್ಜೆ ಹಾಕಬೇಕು ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿನೇ ಅವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಿಲ್ಲ. ಅದರ ಮಧ್ಯೆಯೂ ಸ್ವಲ್ಪ ಸಾಫ್ಟ್ ಹಿಂದುತ್ವವನ್ನು ಮಾಡಲಿಕ್ಕೆ ಹೊರಟಂಗೆ ಕಾಣುತ್ತೆ. ದಕ್ಷಿಣದ ಎಲ್ಲ ದೇವಸ್ಥಾನಗಳಿಗೆ ಯಾರ್ಯಾರು ತೀರ್ಥಯಾತ್ರೆಗೆ ಹೋಗ್ತಾರೋ ಅವರಿಗೆ ರಿಯಾಯಿತಿ ದರದ ಪ್ಯಾಕೇಜನ್ನು ಕರ್ನಾಟಕ ಸರ್ಕಾರ ಘೋಷಿಸಿದೆ. 22ನೇ ತಾರೀಕಿಗೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಮುಜರಾಯಿ ಇಲಾಖೆ ಘೋಷಿಸಿದ್ದು ಏನನ್ನು ಸೂಚಿಸ್ತದೆ ಅಂತಂದರೆ, ಆ ಕಡೆಗೆ ಅಕ್ಕಿ ಮೇಲೂ ಪ್ರೀತಿ, ನೆಂಟರ ಮೇಲೂ ಅಕ್ಕರೆ ಅನ್ನುವ ಒಂದು ಆ ಗಾದೆ ಇದೆಯಲ್ಲ, ಆ ರೀತಿಯಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಆಗಿದೆ. ಎಲ್ಲೋ ಒಂದು ಕಡೆ ಹಿಂದೂ ವಿರೋಧಿ ಅಂತ ಅನ್ಸ್ಕೊಬಿಡ್ತೇವೋ, ಯಾಕಂತಂದರೆ ಈಗ ಹೇಳ್ತಾರೆ ಅವರ ಎಲ್ಲ ಇವರು ಏನೋ ಶಾಸಕರು ಇವರು ಎಲ್ಲರೂ ರಾಮ ಮಂದಿರದ ಬಗ್ಗೆ ಇನ್ನಸಲ್ಲದ ಮಾತಾಡ್ತಾರೆ. ರಾಮೊಬ್ಬನೇ ದೇವರ ಅಂತ ನಮ್ಮ ಲಾರ್ಡ್ ಕೇಳ್ತಾರೆ, ನಮ್ಮೂರಿನಲ್ಲೂ ಭಾಳಷ್ಟು ದೇವರುಗಳಿದ್ದಾರೆ ಅಂತಾರೆ, ಇದೊಂದು ರಾಜಕೀಯ ಸ್ಟಂಟು ಅಂತಾರೆ. ಆಮೇಲೆ ಇವರ ಇಂಡಿಯಾ ಪಕ್ಷದ ಮಿತ್ರಕೂಟಗಳೇ ಈಗಾಗಲೇ JDU ಶಾಸಕ ಅವರು ಫರ್ಮಾನ್ ಕೊಡಿಸಿದ್ದಾರೆ. ಏನು ಅಂತಂದರೆ, ಅಯೋಧ್ಯೆಗೆ ಯಾಕೆ ಕರಿತೀರಿ, ಇಷ್ಟು ದೊಡ್ಡ ಆಹ್ವಾನವನ್ನು ಯಾಕೆ ನೀಡ್ತೀರಿ, ಅಲ್ಲೇನು ಶ್ರಾದ್ದ ನಡೀತಾ ಇದೆಯಾ ಅಥವಾ ಯಾರ್ದಾರು ಮಕ್ಕಳ ಮದುವೆ ನಡೀತಾ ಇದೆಯಾ ಅನ್ನುವಂಥ ಒಂದು ದುಷ್ಟತನದ ಹೇಳಿಕೆಯನ್ನು ಕೊಡುವ ಮಟ್ಟಕ್ಕೆ ಇವರ ಇಂಡಿಯಾ ಕೂಟದವರು ಬರ್ತಾರೆ. अरे भाई निमंत्रण के कोई के बेटा के बियाह है जो निमंत्रण दे रहा है, निमंत्रण को जो देगा, वो नहीं दिया था हम न गए थे अयोध्या। अच्छा, क्या लग रहा है? वो न्योता क्यों दे रहे हैं? किन्हीं के पिताजी का श्राद्ध है कि किन्हीं के औरत बेटा का बियाह है? अब बताइए, वो जो न्योता दे रहा है वो बेवकूफ आदमी न्योता दे रहा है। वो अयोध्या सबका है। ರಾಮ ಮಂದಿರದ ಉದ್ಘಾಟನೆಯನ್ನು ನೀವು ಶ್ರಾದ್ದಕ್ಕೆ ಹೋಲಿಸ್ತೀರಿ ಅಂತ ಆದರೆ, ನೀವು ಈ ದೇಶದ ನೆಲದಲ್ಲಿ ಯಾಕೆ ಹುಟ್ಟಿದ್ದೀರಿ ಮತ್ತು ಯಾಕೆ ಇದ್ದೀರಿ, ಅದೇ ನೀವು ಈಗ ಮುಸ್ಲಿಮರ ವಿಷಯದಲ್ಲೋ ಕ್ರಿಶ್ಚಿಯನ್ರ ವಿಷಯದಲ್ಲೋ ಅವರ ಧಾರ್ಮಿಕ ಕಾರ್ಯಕ್ರಮಕ್ಕೆ ಈ ರೀತಿಯ ಒಂದು ಶಬ್ದವನ್ನು ಬಳಸಿ ಅರ್ಧ ಗಂಟೆ ಈ ಜಗತ್ತಲ್ಲಿ ಉಳಿದು ನೋಡಿ ನೋಡೋಣ. ಅಂದರೆ ಹಿಂದೂ ಧರ್ಮ ಅಂದರೆ ಅಷ್ಟರ ಮಟ್ಟಿಗೆ ಕಳಪೆ ನಿಮಗೆ, ರಾಮ ಅಂದರೆ ಅಷ್ಟರ ಮಟ್ಟಿಗೆ ನಿಮಗೆ ಕಾಲಕ್ಕೆ ಕಸ. ಮತ್ತೆ ಬಾಯಲ್ಲಿ ಹೇಳ್ತೀರಿ ನಮಗೂ ರಾಮ ಇದ್ದಾನೆ, ನಮಗೂ ಹಿಂದೂಗಳು ಅಂತೀರಿ. ಯಾಕೆ ಈ ಬೂಟಾಟಿಕೆ? ಕರ್ನಾಟಕದಲ್ಲೂ ಹಾಗೆ ಬಾಯಿಗೆ ಬಂದ ಹಾಗೆ ಒಬ್ಬೊಬ್ಬರು ಒಂದೊಂದು ಮಾತಾಡೋದು. ಶೆಟ್ಟರ್ ಹೇಳ್ತಾರೆ, ಶ್ರೀಕಾಂತ್ ಪೂಜಾರಿ ಅವರ ಬಂಧನದ ಹಿಂದೆ ಜೋಶಿ ಅವರ ಕೈವಾಡ ಇದೆ, BJPಯವರು ಮಾಡೋದೆಲ್ಲವೂ ನಾಟಕ. ಇವರಿಗೀಗ 6-7 ತಿಂಗಳಲ್ಲಿ ಎಲ್ಲವೂ ನಾಟಕವಾಗೇ ಕಾಣುತ್ತೆ. ಆದರೆ ಆ ನಾಟಕದ ಸೂತ್ರಧಾರಿಕೆಯನ್ನು, ಪಾತ್ರಧಾರಿಕೆಯನ್ನು, ಮುಖ್ಯಮಂತ್ರಿ ಪದವಿಯನ್ನು ಇಡೀ ಜೀವನದಲ್ಲಿ, ನಿಮ್ಮ ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಎಲ್ಲ ಆಸೆ ಆಕಾಂಕ್ಷೆ ಅಧಿಕಾರ ಎಲ್ಲವನ್ನು ಪಡೆದದ್ದು ಕಾಂಗ್ರೆಸ್ನಿಂದ ಅಲ್ಲ. ಶೆಟ್ಟರ್ ಅವರೇ ನೆನಪಿಡಿ, ನಿಮ್ಮ ಶೆಟ್ಟರ್ ಈಗ ಆಲ್ಮೋಸ್ಟ್ ಮುಚ್ಚಿದೆ. ಕಾಂಗ್ರೆಸ್ಸಿಗೆ ಹೋಗಿ ಏನು ಕಡಿದು ಉಳಿಸಿದಿರಿ, ಕಾಂಗ್ರೆಸ್ಸಿಗರು ಏನನ್ನು ಮಾಡಿದಿರೋ ಅಂತ ಗೊತ್ತಿದೆಯಾ ನಿಮಗೆ? ರಾಮ ಮಂದಿರದ ವಿಷಯದಲ್ಲಿ ಇಷ್ಟು ಹಗುರವಾದ ಹೇಳಿಕೆಗಳನ್ನೆಲ್ಲ ಕೊಡ್ತೀರಲ್ಲ. ಶ್ರೀಕಾಂತ್ ಪೂಜಾರಿ ಅವರ
ಇದರಲ್ಲಿ ಬಂಧನದ ಘಟನೆಯಲ್ಲಿ ಯಾರು ಏನು ಹೇಗೆ ಕೈವಾಡ ಇತ್ತು, ಎಂಥ ಷಂಡತನದ ರಾಜಕಾರಣವನ್ನು ಮಾಡಿದರು, ದ್ವೇಷದ ರಾಜಕಾರಣವನ್ನು ಮಾಡಿದರು, ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡಿದರು, ತುಷ್ಟೀಕರಣದ ರಾಜಕಾರಣವನ್ನು ಮಾಡಿತು ರಾಜ್ಯ ಸರ್ಕಾರ ಅನ್ನೋದನ್ನು ಶ್ರೀಕಾಂತ್ ಪೂಜಾರಿ ಎಳೆ ಎಳೆಯಾಗಿ ಮಾಧ್ಯಮದ ಎದುರು ಬಿಡಿಸಿಡ್ತಾ ಇದ್ದಾರೆ. ಅಷ್ಟಾಗಿಯೂ ನಿಮಗೆ ಇನ್ನೂ ನಿಮ್ಮ ಕಣ್ಣಿಗೆ ಕಟ್ಟಿದ ಮಂಪರು ಹರಿದಿಲ್ಲ ಅಲ್ಲ? ಅಧಿಕಾರಕ್ಕಾಗಿ ಮತ್ತೆ ಬೇರೆ ಬೇರೆ ರೀತಿಯ ರಾಜಕೀಯ ಲಾಭಕ್ಕಾಗಿ ಕಾಂಗ್ರೆಸ್ಸಿಗೆ ಹೋಗಿ ಕೂತ್ಕೊಂಡು ಈಗ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡೋದು ಬಿಟ್ಟರೆ ಬೇರೆ ಯಾವ ಕೆಲಸವೂ ನಿಮಗಿದ್ದ ಹಾಗೆ ಕಾಣೋದಿಲ್ಲ. ಇಂಥ ಒಂದು ನಿರ್ಲಜ್ಜದ ಹೇಳಿಕೆಗಳು ಬರ್ತಾ ಇದೆ ಕರ್ನಾಟಕದಲ್ಲಿ. ಆಮೇಲೆ ನನಗೆ ಆಶ್ಚರ್ಯ ಆಗೋದು ನೋಡಿ, ಕೆಲವು ಘಟನೆಗಳನ್ನು ಹೇಳ್ತಾ ಹೋದರೆ JDUನವರು ಸರಸ್ವತಿಯನ್ನೇ ವ್ಯಭಿಚಾರಿ ಅಂತ ಕರೆದರು. ಶಾಲಾ ಕಾಲೇಜುಗಳಲ್ಲಿದ್ದಂಥ ಸರಸ್ವತಿಯ ಫೋಟೋವನ್ನು ಹೊರಗೆ ಬಿಸಾಡಿ ಅಂತಂದರು. ಅಂದರೆ ಇವರು ಯಾವ ಮನೋಸ್ಥಿತಿಯಲ್ಲಿದ್ದಾರೆ? ರಾಮ ಸೀತೆಯ ಆಶೀರ್ವಾದ ಪಡೆಯಬೇಕಾದ್ರೆ ಹೆಂಡತಿ ಜೊತೆಗೆ ಹೋಗಬೇಕು ಪ್ರಧಾನಿ, ಹೆಂಡತಿಯನ್ನು ಬಿಟ್ಟು ಹೋದರೆ ಅವರಿಗೆ ಆಶೀರ್ವಾದ ಸಿಕ್ಕುವುದಿಲ್ಲ ಅಂತಾರೆ. ನೀವು ಏನು ಹಿಂದೂ ಧರ್ಮ ಓದ್ಕೊಂಡಿದ್ದೀರಿ, ಏನು ಹಿಂದೂ ಶಾಸ್ತ್ರವನ್ನು ಓದ್ಕೊಂಡಿದ್ದೀರಿ? ಅಥವಾ ಆಶೀರ್ವಾದವನ್ನು ಪಡೆಯಬೇಕಾದ್ರೆ ಪತ್ನಿಯ ಸಮೇತವೇ ಹೋಗಬೇಕು ಅಂತ ಏನಿದೆ? ಅವರು ವಿದ್ಯುಕ್ತವಾಗಿ ಮದುವೆನೂ ಆಗಿದ್ದಾರೆ, ಪತ್ನಿಯನ್ನು ಬಿಟ್ಟಿದ್ದಾರೆ, ದೇಶವಾಸಿಗಳ ಎದುರು ಅದನ್ನು ಸಂಪೂರ್ಣವಾಗಿ ಅವರು ಘೋಷಿಸಿದ್ದಾರೆ. ಒಬ್ಬ ಸಂತನ ಹಾಗೆ ಬದುಕ್ತಾ ಇದ್ದಂಥ ಮನುಷ್ಯನಿಗೆ ಯಾಕೆ ಈ ರೀತಿಯ ಮಾತನಾಡ್ತೀರಿ? ಒಂದು ರಾಮ ಮಂದಿರದ ಉದ್ಘಾಟನೆಯನ್ನು, ಈ ದೇಶದ ಚರಿತ್ರೆ, ಈ ದೇಶದ ಸಾಂಸ್ಕೃತಿಕ ಬಿಂದು, ಈ ದೇಶದ ಸನಾತನ ಧರ್ಮದ ಒಂದು ಉಚ್ಚರಂಕಲೆಯ ಒಂದು ಆಧಾರ ಸ್ತಂಭ, ನಮ್ಮ ಪೂಜನೀಯವಾದಂಥ ರಾಮ, ನಮ್ಮ ನಂಬಿಕೆ, ನಮ್ಮ ಆಚರಣೆ, ನಮ್ಮ ವಿಶ್ವಾಸ, ಈ ನೆಲದ ಕಾಯಕ ಭೂಮಿಯ ಇಡೀಯದಾದಂಥ ಒಂದು ಕರ್ಮಭೂಮಿಯ ಸಂಕೇತ ಅದು ರಾಮ ಮತ್ತು ಕೃಷ್ಣ. ಅಂಥವ್ರ ಬಗ್ಗೆನೇ ನೀವು ಈ ರೀತಿಯ ಮಾತಾಡ್ತೀರಿ ರಾಮ ಜನ್ಮಭೂಮಿಯ ಬಗ್ಗೆ ಅಂತ ಆದರೆ, ನೀವು ಪ್ರವಾದಿಗಳ ಜನ್ಮಭೂಮಿಯ ಬಗ್ಗೆ ಇವತ್ತಿಗೂ ರಕ್ತಪಾತ ನಡೀತಾ ಇದೆಯಲ್ಲ, ಅದಕ್ಕೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಲ್ಲ, ಅಲ್ಲಿ ಓಕೆ, ಅದು ಅವರಿಗೆ ಜನ್ಮಭೂಮಿ ಬೇಕು ಕೊಡಬೇಕು ಅಂತ ಹೇಳ್ತೀರಿ. ಅದೇ ಇಲ್ಲಿ ಯಾಕೆ ರಾಮನ ಭವಿಷ್ಯ ಬಂದಾಗ ಈ ಥರ ಮಾತಾಡ್ತೀರಿ? ಯತೇಂದ್ರ ಹೇಳ್ತಾರೆ ಒಂದು ಕಡೆ ಹಿಂದೂಸ್ತಾನ ಆದರೆ ಇದು ಸಂಪೂರ್ಣವಾಗಿ ಪಾಕಿಸ್ತಾನ ಆಗುತ್ತೆ. ಅದೇ ಹೇಳ್ತಾರೆ ನಮ್ಮ DKಶಿ ಅವರು ಹೇಳಿದ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಇದು ಹಿಂದೂ ರಾಷ್ಟ್ರ, ಇಲ್ಲಿ ನಾವು ಧರ್ಮಕ್ಕೆ ಹೆಚ್ಚು ಬೆಲೆ ಕೊಡ್ತೇವೆ ಅಂತ ಅವರು ಅದ್ಭುತವಾಗಿ ಮಾತಾಡಿದಂಥ ವಿಡಿಯೋ ಇವತ್ತು ವೈರಲ್ ಆಗಿದೆ. ಯಾಕೆ ಈ ಬಗೆಯ ನೀತಿ? ಆಮೇಲೆ ಒಂದು ಅತ್ಯಂತ ಕನಿಷ್ಠ ಮಟ್ಟದ ಹೇಸಿಗೆಯ ವಿಚಾರ ಅಂದರೆ ಈ ಕಾಂಗ್ರೆಸ್ ವರ್ತಿಸ್ತಾ ಇರುವ ರೀತಿ ಅಥವಾ ಇಂಡಿಯಾ ಕೂಟ ವರ್ತಿಸ್ತಾ ಇರುವ ರೀತಿ. ಈ ದೇಶದಲ್ಲಿ ಬಹುಸಂಖ್ಯಾತರ ಆರಾಧ್ಯ ದೈವ ರಾಮಕೃಷ್ಣ. ಈ ದೇಶ ಸನಾತನ ಧರ್ಮದ ಮೇಲೆ ನಿಂತಂಥ ದೇಶ. ಇದು ಅಖಂಡವಾದಂಥ ಹಿಂದೂ ರಾಷ್ಟ್ರ. ನಿಮ್ಮಂಥ ತಗಡ ನನ್ನ ಮಕ್ಕಳು ಯಾರೂ ಹೇಳಬೇಕಾಗಿಲ್ಲ ಅಂತ ಇದು ಹಿಂದೂ ರಾಷ್ಟ್ರ ಅಲ್ಲ, ಹಿಂದೂ ರಾಷ್ಟ್ರ ಆಗಬೇಕಾಗಿಲ್ಲ, ಹಿಂದೂ ರಾಷ್ಟ್ರ ಆದ್ರೆ ಹಾಗಾಗತ್ತೆ ಹೀಗಾಗತ್ತೆ. ಹೂ ಆರ್ ಯು? ನೀವು ಯಾರು ಹೇಳಲಿಕ್ಕೆ? ಇಡೀಯದಾದಂಥ ರಾಮನನ್ನು ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಹೊರಟವರೇ ನೆಹರು. ಸೋಮನಾಥ ಟೆಂಪಲ್ಲಿಗೆ ರಾಷ್ಟ್ರಪತಿಗಳು ಉದ್ಘಾಟನೆಗೆ ಹೋದದ್ದನ್ನೇ ಪ್ರಶ್ನಿಸಿ ಪತ್ರ ಬರೆದವರು, ಅದಕ್ಕೆ ಸರಿಯಾಗಿ ಉತ್ತರವನ್ನು ರಾಷ್ಟ್ರಪತಿಗಳು ಕೊಟ್ಟರು. ಆಗ ಸೋಮನಾಥವನ್ನು ನಿರಾಕರಿಸ್ತೀರಿ, ರಾಮನನ್ನು ನಿರಾಕರಿಸ್ತೀರಿ, ಕೃಷ್ಣನನ್ನು ನಿರಾಕರಿಸ್ತೀರಿ. ಒಮ್ಮೆ ಅವತ್ತು ಡಿಸ್ಟ್ರಿಕ್ಟ್ DC ಆಗಿದ್ದಂಥ KK ನಾಯರ್ ಅವರು ಅವತ್ತು ರಾಮನನ್ನು ಕಾಪಾಡದೇ ಇದ್ದಿದ್ರೆ ಇವತ್ತು ರಾಮ ಮಂದಿರ ಆಗ್ತಾನೆ ಇರಲಿಲ್ಲ. ಅದಕ್ಕಾಗಿ ಅವರು ಆ ಪದವಿಯನ್ನೇ ತ್ಯಾಗ ಮಾಡಬೇಕಾಯಿತು. ನೆಹರು ಅವರ ಕೆಂಗಣ್ಣಿಗೆ ಗುರಿಯಾಗಬೇಕಾಯಿತು, ಕಿರುಕುಳಕ್ಕೆ ಗುರಿಯಾಗಬೇಕಾಯಿತು. ಅದೇ ನೀವು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಏನು ಮಾಡಲಿಲ್ಲ, ಏನು ಮಾಡಿದ್ರಿ? 370 ಹಿಡಿದು ಕಾಶ್ಮೀರಿ ಸಮಸ್ಯೆಯನ್ನು ತೆಗೆದುಕೊಂಡು ವಿಶ್ವಸಂಸ್ಥೆಗೆ ಒಡ್ಡುವುದರಿಂದ ಹಿಡಿದು ಲಾಹೋರ್ವರೆಗೆ ಹೋದಂಥ ಸೈನ್ಯವನ್ನು ವಾಪಸ್ ಕರೆಸಿ POKಯ ಹಣೆಬರವನ್ನು ನಮ್ಮ ಭಾರತದ ನೆತ್ತಿಗೆ ಕಟ್ಟುವುದರಿಂದ ಹಿಡಿದು ಏನೇನು ಮಾಡಿಲ್ಲ. ಗಾಂಧಿಯೊಟ್ಟಿಗೆ ಸೇರಿಕೊಂಡು ಇವೆಲ್ಲವನ್ನು ನೋಡ್ತಾ ಕೂತರೆ ರಾಮ ರಾಮ ಅಂತ ಗಾಂಧಿ ಜಪಿಸಿಯೇ ಹೊರಟೋದ್ರು ಅಂತ ಒಂದು ಕಟ್ಟುಕತೆಯನ್ನು ಕಟ್ಟಿದ್ರಿ. ಆದರೆ ಆ ರಾಮನಿಗೆ ಇಲ್ಲಿ ಜಾಗ ಇಲ್ಲ, ಜಾಗ ಕೊಟ್ಟಿಲ್ಲ ನೀವು.
ರಾಮನ ಪ್ರತಿಷ್ಠಾಪನೆ ಇವತ್ತೇನು ಆಗ್ತಾ ಇದೆ, ಅದಕ್ಕೆ ಯಾರೆಲ್ಲ ಕತ್ತರಿ ಹಾಕಿದರು, ಕನ್ನ ಕೊರೆದರು, ಅದಕ್ಕೆ ತೊಂದರೆ ಮಾಡಿದರು 500 ವರ್ಷಗಳಲ್ಲಿ, ಅದರಲ್ಲೂ ಸ್ವತಂತ್ರ ಭಾರತದ ಈ 75 ವರ್ಷದಲ್ಲಿ, ಅದೆಲ್ಲದರ ಶ್ರೇಯಸ್ಸು ತಮಗೇ ಸಲ್ಲಬೇಕು. ಆದರೆ ಇವತ್ತು ರಾಮ ಮಂದಿರಕ್ಕೆ ನಮಗೆ ಆಹ್ವಾನ ಬರಲಿಲ್ಲ ಅಂತಲೂ ಮಾತಾಡ್ತೀರಿ, ರಾಮ ಯಾರು ಅಂತಲೂ ಕೂಡ ಕೇಳ್ತೀರಿ, ರಾಮ ಮಂದಿರದ ಉದ್ಘಾಟನೆ ಪೊಲಿಟಿಕಲ್ಲು ಅಂತೀರಿ, ಅದೊಂದು ಪೊಲಿಟಿಕಲ್ ಸ್ಟಂಟು ಅಂತೀರಿ. ಪುಲ್ವಾಮಾ ದಾಳಿ ಬಗ್ಗೆ ಭಾರೀ ಮಾತಾಡ್ತಿದ್ರಲ್ಲ, ಈಗ ಪಾಕಿಸ್ತಾನವೇ ಒಪ್ಪಿಕೊಂಡಿದೆಯಲ್ಲ, ಅದಕ್ಕೇನು ಹೇಳ್ತೀರಿ? ಅದು ಸಾಕಾಗೋದಿಲ್ಲ ನಿಮ್ಗೆ ಆ ಸಾಕ್ಷಿ? ಈ ದೇಶದ್ರೋಹಕ್ಕೆ, ಸಮಾಜದ್ರೋಹಕ್ಕೆ, ಧರ್ಮದ್ರೋಹಕ್ಕೆ, ಸನಾತನ ಧರ್ಮದ ದ್ರೋಹಕ್ಕೆ, ನಮ್ಮ ತನದ ದ್ರೋಹಕ್ಕೆ, ನಮ್ಮ ಚಹರೆಯ ದ್ರೋಹಕ್ಕೆ, ನಮ್ಮ ಇತಿಹಾಸದ ದ್ರೋಹಕ್ಕೆ ಎಷ್ಟು ಅಪಚಾರ ಮಾಡ್ತೀರಿ? ಉತ್ಖನನದ ಇಡೀ ತಜ್ಞತೆ, ಉತ್ಖನನವನ್ನು ಮಾಡಿದಂಥ SR ರಾವ್ ಅವರ ನೇತೃತ್ವದಲ್ಲಿ ನಡೆದಂಥ ಉತ್ಖನನ ಸಂಪೂರ್ಣವಾಗಿ ಕೃಷ್ಣ ಸಾಮ್ರಾಜ್ಯವನ್ನು ಕಣ್ಣಿಗೆ ಕಟ್ಟುವ ಹಾಗೆ ಅವರು ದಾಖಲೆ ಸಮೇತ ಇಟ್ಟು ಹೋದರು. ಇವತ್ತು ಮೋದಿಯ ಸರ್ಕಾರ ಅಂಡರ್ ವಾಟರ್ ಟೂರಿಸಮನ್ನು ಸ್ಟಾರ್ಟ್ ಮಾಡಿದೆ, ಅಲ್ಲಿ ಸಂಪೂರ್ಣವಾಗಿ ಕೃಷ್ಣನ ದ್ವಾರಕೆಯನ್ನು ತೋರಿಸುವ ಕೆಲಸ ಆಗ್ತಾ ಇದೆ. ರಾಮ ಸೇತು ಕೂಡ ಕಾಲ್ಪನಿಕ ಅಲ್ಲ ಅನ್ನೋದಾಗ್ತಾ ಇದೆ. ರಾಮ ಮತ್ತು ಕೃಷ್ಣ ನಡೆದಾಡಿದಂಥ ನೆಲದ ದಾಖಲೆಗಳು ಸಿಗ್ತಾ ಇದೆ. ಇಡೀದಾಗಿ ಈ ದೇಶ ಒಂದು ಸನಾತನ ಧರ್ಮದ ನೆಲೆಯಲ್ಲಿ, ತತ್ವದ ನೆಲೆಯಲ್ಲಿ ನಿಂತಿದೆ, ಬದುಕಿದೆ, ಬಾಳಿದೆ ಅನ್ನೋದಕ್ಕೆ ಸಂಪೂರ್ಣವಾದಂಥ ಸಾಕ್ಷ್ಯಗಳು ಸಿಗ್ತವೆ. ಅದಕ್ಕಾಗೇ ಹೇಳ್ತಾ ಇರೋದು, ರಾಮಾಯಣ ಮತ್ತು ಮಹಾಭಾರತದ ಮಹಾಕಾವ್ಯಗಳು ಕಾವ್ಯಗಳಲ್ಲ, ಕೇವಲ ಕಾವ್ಯಗಳಲ್ಲ, ಕಪೋಲ ಕಲ್ಪಿತವೂ ಅಲ್ಲ, ಸೃಜನಾತ್ಮಕ ಅಭಿವ್ಯಕ್ತಿಯೂ ಅಲ್ಲ, ಅದು ಚರಿತ್ರೆ ಅಂತ. ಅಂತಹ ಚರಿತ್ರೆಯನ್ನು ಹೊಂದದಂಥ ಈ ದೇಶಕ್ಕೆ ಎಂಥ ದೌರ್ಭಾಗ್ಯ ಅಂತಂದರೆ, ರಾಮನ ಪ್ರತಿಷ್ಠಾಪನೆಗೆ ಇಷ್ಟು ಹರಸಾಹಸ, ಇಷ್ಟು ಅಪವಾದ, ಇಷ್ಟು ಕಲುಷಿತವಾದಂಥ ಮಾತುಗಳು, ಪ್ರತಿಕ್ರಿಯೆಗಳು ಬರ್ತಾ ಇವೆ. ಪ್ರಾಯಶಃ ಯಾವ ದೇಶದಲ್ಲೂ ಬರುವುದಿಲ್ಲ ಅಂತ ಇದೆ. ಅದರ ಹಿನ್ನೆಲೆಯಲ್ಲಿ ನೀವು ನೋಡಿದರೆ ಅಯೋಧ್ಯೆಯ ವಿಸ್ಮಯ ಏನು ಅಂತ ನೋಡಿದರೆ, ಕಾಶಿಯ ಇಬ್ಬರು ನಜ್ನೀಮ್ ಮತ್ತು ನಜ್ಮಾ ಅಂತ, ಈ ನಜ್ಮಾ ಅನ್ನುವರು ನಮ್ಮ ಮೋದಿಯವರ ಮೇಲೆ PhD ಮಾಡಿದವರು. ಅವರು ಇಬ್ಬರು ಕಾಶಿಯಿಂದ ಶನಿವಾರ ನಿನ್ನೆ ಅಯೋಧ್ಯೆಗೆ ಬಂದು ಅಯೋಧ್ಯೆಯಲ್ಲಿ ರಾಮಜ್ಯೋತಿಯನ್ನು ಪಡೆದು ಆ ರಾಮಜ್ಯೋತಿಯನ್ನು ಕಾಶಿಗೆ ತೆಗೆದುಕೊಂಡು ಹೋಗಿ ಜನವರಿ 21ರಿಂದ ಎಲ್ಲ ಮುಸ್ಲಿಮರ ಮನೆಗಳಲ್ಲಿ ಆ ಜ್ಯೋತಿಯನ್ನು ಬೆಳಗಿಸಲಿಕ್ಕೆ ಈ ಇಬ್ಬರು ಅದ್ಭುತವಾದಂಥ ಮಹಿಳೆಯರು ಹೊರಟಿದ್ದಾರೆ. ಇವರ ಉದ್ದೇಶ ಏನು ಅಂತಂದರೆ, ಹಿಂದೂ ಮತ್ತು ಮುಸ್ಲಿಮರ ಸಾಮರಸ್ಯವನ್ನು ಕಟ್ಟುವುದು ರಾಷ್ಟ್ರೀಯ ಮಟ್ಟದಲ್ಲಿ. ಇಂಥ ಒಂದು ಅದ್ಭುತವಾದ ಕೆಲಸ ನಡೀತಾ ಇದೆ. ಅದಕ್ಕೆ ಓಂ ಚೌಧರಿ ಚಾಲನೆ ಕೊಟ್ಟಿದ್ದಾರೆ. ಅದರ ಮಧ್ಯೆ ಒಂದು ಮುಸ್ಲಿಂ ಮಹಿಳೆ ಕೆಲವು ತಿಂಗಳಿಂದ ಪಾದಯಾತ್ರೆಯನ್ನು ಮಾಡಿಕೊಂಡು ಅಯೋಧ್ಯೆಗೆ ತಲುಪ್ತಾ ಇದ್ದಾರೆ. ಆಮೇಲೆ ಅನ್ಸಾರಿ ರಾಮ ಮಂದಿರದ ವಿರುದ್ಧ ಕೋರ್ಟ್ಗೆ ಹೋದವರು, ಅವರಿಗೆ ಅಧಿಕೃತ ಆಹ್ವಾನ ಕೊಡಲಾಗಿದೆ. ಅವರು ಅತ್ಯಂತ ಪ್ರೀತಿಯಿಂದ ಆಹ್ವಾನವನ್ನು ಒಪ್ಕೊಂಡಿದ್ದಾರೆ. ಮತ್ತು ಅಯೋಧ್ಯೆಯ ಈ ಒಂದು ನೆಲ ಇದು ಮಂದಿರಕ್ಕೂ ಸಲ್ಲಬೇಕು, ಆಮೇಲೆ ಮಸೀದಿಗೂ ಸಲ್ಲಬೇಕು, ಕ್ರಿಶ್ಚಿಯನ್ರು ಬರಬೇಕು, ಇಲ್ಲೆಲ್ಲ ಸರ್ವಧರ್ಮ ಸಮಾವೇಶಗೊಳ್ಳಬೇಕು, ಇದೊಂದು ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇರೋದನ್ನು ನೋಡಿದರೆ ನಮಗೆ ಯಾವ ಜನ್ಮದ ಪುಣ್ಯ ಅಂತ ಅನಿಸ್ತದೆ ಅಂತ ಇವರು ಮುಕ್ತವಾಗಿ ಮಾತಾಡಿದ್ದಾರೆ. ಇಂಥ ಒಂದು ಧಾರ್ಮಿಕ ಸಾಮರಸ್ಯ ಕ್ರೋಢೀಕರಣಗೊಳ್ತಾ ಇದೆ, ಕೇಂದ್ರೀಕರಣಗೊಳ್ತಾ ಇದೆ. ಇದೇ ನಜ್ಮಾ ಅನ್ನುವರು ನರೇಂದ್ರ ಮೋದಿ ಅವರ ಮೇಲೆ PhD ಮಾಡೋದಷ್ಟೇ ಅಲ್ಲ, ಸಂಸ್ಕೃತದಲ್ಲಿದ್ದಂಥ ಹನುಮಾನ್ ಚಾಲಿಸ ಮತ್ತು ರಾಮಚರಿತವನ್ನು ಉರ್ದುಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಏನು ನಡೀತಾ ಇದೆ ಅನ್ನೋದನ್ನು ಒಂದು ಅವಲೋಕಿಸುವಷ್ಟು ಕೂಡ ನಿಮಗೆ ತಾಳ್ಮೆ ಇಲ್ಲ ಅಂತಾದರೆ ಏನು ಮಾಡ್ತೀರಿ? 8,000 ಕಿಲೋಮೀಟರ್ನ ಒಬ್ಬ ಮನುಷ್ಯ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ರಾಮ ಭಕ್ತರೊಬ್ಬರು, ಅವರ ತಂದೆಯ ಕನಸಂತೆ, ಯಾಕೆಂದರೆ ಅವರು ಕರಸೇವಕ. ರಾಮ ತನ್ನ ವನವಾಸದ ದಿನಗಳಲ್ಲಿ ಯಾವ್ಯಾವ ಕ್ಷೇತ್ರದ ಮೂಲಕ ನಡ್ಕೊಂಡು ಹೋಗಿದ್ನೋ ಅದೇ ಕ್ಷೇತ್ರದ ಮೂಲಲ್ಲಿ ಅವರು ಪಾದಯಾತ್ರೆಯನ್ನು ಆರಂಭಿಸಿದ್ದಾರೆ. ಆ ಪಾದಯಾತ್ರೆಯನ್ನು ಆರಂಭಿಸಿದವರು ಇವತ್ತು ಉತ್ತರ ಪ್ರದೇಶದಲ್ಲಿ ಏನೋ ಇದ್ದಾರೆ, ಜುಲೈನಲ್ಲಿ ಆರಂಭಿಸಿದ್ದಾರೆ. ಅವರು ಇವತ್ತು ಉತ್ತರ ಪ್ರದೇಶದಲ್ಲಿದ್ದಾರೆ, ಇನ್ನು 10 ದಿನದಲ್ಲಿ ಅಯೋಧ್ಯೆಗೆ ತಲುಪ್ತಾರೆ ಅವರು. ಅವತ್ತು ಅಲ್ಲಿ
ಚಿನ್ನದ ಲೇಪನವುಳ್ಳಂಥ ಪಂಚ ದ್ರವ್ಯಗಳಿಂದ ಕೂಡಿದಂಥ ಪಾದುಕೆಯನ್ನು ರಾಮನಿಗೆ ಅವರು ಅರ್ಪಿಸ್ತಾ ಇದ್ದಾರೆ. ಇಂಥ ಒಂದು ಅದ್ಭುತ ನಡೀತಾ ಇದ್ದಂಥ ಹೊತ್ತಿನಲ್ಲಿ ಚಲ್ಲಾ ಶ್ರೀನಿವಾಸ ಶಾಸ್ತ್ರಿ ಅಂತ ಆ ಪಾದಯಾತ್ರೆಯನ್ನು ಆರಂಭಿಸೋರು. ನಮ್ಮ ರಾಜಕೀಯ ಆವುಟ ಈ ಮಟ್ಟಕ್ಕೆ ನಡೀತದೆ ಅಂತಾದರೆ ನೀವು ಯಾವ ದೇಶದಲ್ಲಿದ್ದೀರಿ, ಯಾವ ಮಣ್ಣಿನಲ್ಲಿದ್ದೀರಿ, ಏನು ಕಥೆ? ಒಂದು ಕಡೆ ನಾವು ಹಿಂದೂಗಳು ಅಂತೀರಿ, ಒಂದು ಕಡೆ ನಾವು ರಾಮ ಭಕ್ತರು ಅಂತೀರಿ, ಇನ್ನೊಂದು ಕಡೆ ರಾಮನನ್ನೇ ಅವಮಾನಿಸ್ತೀರಿ, ಸರಸ್ವತಿಯನ್ನು ಅವಮಾನಿಸ್ತೀರಿ, ಪ್ರಧಾನಿ ಇಟ್ಟ ಪ್ರತಿಯೊಂದು ಹೆಜ್ಜೆಯನ್ನು ಪ್ರಶ್ನಿಸ್ತೀರಿ. ಲಕ್ಷದ್ವೀಪಕ್ಕೆ ಅವರು ಹೋದದ್ದೇ ತಪ್ಪು, ಅಲ್ಲಿ ಅವರು ನೀರಿನಲ್ಲಿ ಇಳಿದದ್ದೇ ತಪ್ಪು. ಇದೇ ನಿಮ್ಮ ರಾಜೀವ್ ಗಾಂಧಿ ಹೋಗಿದ್ರಲ್ಲ, ಹೋಗಿರಲಿಲ್ವ ಅಲ್ಲಿ? ಅವರು ಒಂದು ದಿನ ಇದ್ದಾರೆ, ಅವರು 5-6 ದಿನ ಇದ್ದರಲ್ಲಿ. ಅದಕ್ಕೂ ಅದರದೇ ಆದಂಥ ಕಾರಣಗಳಿರ್ತವೆ, ಅದಕ್ಕೆ ಅದರದೇ ಆದಂಥ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಗಡಿ ಸಂಬಂಧಗಳಿರ್ತವೆ. ಇವನ್ ಯಾವುದನ್ನು ಅರ್ಥ ಮಾಡ್ಕೊಳ್ಳದೇನೆ ಮಾತೆತ್ತಿದರೆ ಮಣಿಪುರದ ಹಿಂಸೆಗೆ ಮಾತಾಡದ ಮೋದಿ, ಮಣಿಪುರಕ್ಕೆ ಹೋಗದ ಮೋದಿ, 60 ವರ್ಷದಿಂದ ರಕ್ತಕ್ರಾಂತಿ ಮಾಡ್ತಾ ಇರುವಂಥ ನೊಟೋರಿಸ್ಯಗಳ ಸಮಾಜ ವಿರೋಧಿ ನಕ್ಸಲೈಟ್ ಗುಂಪುಗಳನ್ನು ಸಂಧಾನಕ್ಕೆ ತಂದು ಮುಖ್ಯ ಸಮುದಾಯಕ್ಕೆ ಮುಖ ಮಾಡಿ ನಿಲ್ಲಿಸಿದ ಯಾರು? ನೀವ ಅಮಿತ್ ಶಾನ? ನ್ಯಾಯಯಾತ್ರೆ ಅಂತ ಹೊರಡ್ತೀರಿ. ಈ ದೇಶದಕ್ಕೆ ಒಂದು ಅದರದೇ ಆದಂಥ ನೆಲಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ನಿಮಗಾಗಿಲ್ಲ. ನಮಗೆ ಒಂದು ಧಾರ್ಮಿಕವಾದಂಥ ಒಂದು ನೆಲೆಗಟ್ಟಿದೆ ಈ ದೇಶಕ್ಕೆ. ಅದೇ ಇಲ್ಲಿ ಸಮಾಜ ಧರ್ಮ ಮತ್ತು ಜೀವನ ಧರ್ಮ, ಮನುಷ್ಯ ಧರ್ಮ ಅನ್ನುವುದನ್ನು ಹಿಂದೂ ಧರ್ಮ ಸಾರಿದೆ. ಹಿಂದೂ ಧರ್ಮ ಅದರ ಇಡೀಯದಾದಂಥ ಆಳದ ಒಂದು ಮಾನವೀಯತೆ, ತಾತ್ವಿಕತೆ, ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಒಂದು ಉದಾರತೆ, ಔದಾರ್ಯ, ವಿಶ್ವಶಾಂತಿಯನ್ನು, ಒಂದು ಇಡೀ ಮಾನವ ಕುಲವನ್ನು ಒಗ್ಗೂಡಿಸುವಂಥ ಒಂದು ನೆಲೆಯಲ್ಲಿದ್ದಂಥ ಒಂದು ಧರ್ಮ, ಅದು ವಿಶ್ವದ ಏಕೈಕ ಧರ್ಮ. ಇದೇ ಹಿಂದೂ ಧರ್ಮಕ್ಕೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಧರ್ಮವನ್ನು ಅಥವಾ ಮತವನ್ನು ಸಮೀಕರಿಸುವಂಥ ತಿಳಿಗೇಡಿಗಳು ಎಷ್ಟರ ಮಟ್ಟಿಗೆ ಮರೆತಾರೆ ಅಂತಂದರೆ, ಹಿಂದೂ ಧರ್ಮದ ಕಾಲ ಯಾವುದು, ಈ ಮತಗಳು ಹುಟ್ಟುಕೊಂಡ ಕಾಲ ಯಾವುದು ಅನ್ನೋದನ್ನು ನೀವು ಮರೆತೀರಿ. ಅಯ್ಯಪ್ಪ ಸ್ವಾಮಿಯ ಕಾಲ ಯಾವುದು, ಅಲ್ಲಿ ಹೋಗಬೇಕಾದ್ರೆ ಆ ವಾವರನ ದರ್ಗಾಕ್ಕೆ ಹೋಗಬೇಕು ಅಂತ ಮಾಡಿಟ್ಟಿದ್ದೀರಿ. ಆ ದರ್ಗದ ಕಾಲ ಯಾವುದು, ಆ ಮತದ ಕಾಲ ಯಾವುದು, ಅದನ್ನು ಕೂಡ ಯೋಚನೆ ಮಾಡೋದಿಲ್ಲ. ಅಂದರೆ ಚರಿತ್ರೆಯನ್ನು ಮರಿತೀರಿ, ಕಾಲವನ್ನು ಮರಿತೀರಿ. ಈ ದೇಶದ ಒಂದು ಧಾರ್ಮಿಕವಾದಂಥ ಇಡೀ ಒಂದು ವಿರಾಟ್ ರೂಪವನ್ನು, ಸ್ವರೂಪವನ್ನು, ರಾಮ ಮತ್ತು ಕೃಷ್ಣರನ್ನು, ಅವರನ್ನು ಬಾಯಿಗೆ ಬಂದ ಹಾಗೆ ಮಾತಾಡ್ತೀರಿ, ಶ್ರಾದ್ದಕ್ಕೆ ಹೋಲಿಸ್ತೀರಿ. ಏನಾಗಿದೆ ನಿಮಗೆ? ಏನನ್ನ ಮಾಡಲಿಕ್ಕೆ ಹೊರಟಿದ್ದೀರಿ? ಕೊನೆಗೂ ರಾಜಕೀಯದಿಂದ ಅಧಿಕಾರವನ್ನು ಪಡ್ಕೋಬಹುದು ನೀವು. ನಮ್ಮ ಇಡೀ ದೇಶದ ಚರಿತ್ರೆಯನ್ನು, ಸಂಸ್ಕೃತಿಯನ್ನು, ನಮ್ಮದೇ ಆದಂಥ ಚಹರೆಯನ್ನು, ನಮ್ಮ ಸನಾತನ ಧರ್ಮದ ನೆಲೆಗಳನ್ನು ನೀವು ಉಳಿಸ್ಕೊಳ್ಳೋದಿಲ್ಲ ಅಂತಾದರೆ ಕೊನೆಗೂ ಯಾವ ಭಾರತವನ್ನು ಕಟ್ತೀರಿ? ಏನನ್ನು ಮಾಡಲಿಕ್ಕೆ ಹೊರಟಿದ್ದೀರಿ? ಏನಕ್ಕೇನ ಮೋದಿಯವರನ್ನು ಕೆಳಗಿಳಿಸಬೇಕು, ಏನಕ್ಕೇನ BJPಯನ್ನು ಹಣಿಬೇಕು, ಏನಕ್ಕೇನ 24ರ ಚುನಾವಣೆಯಲ್ಲಿ ಮತ್ತೆ ಮೋದಿ ಅಧಿಕಾರಕ್ಕೆ ಬರದೇ ಇದ್ದ ಹಾಗೆ ತಡೆಬೇಕು. ಭಾರತ ಜೋಡೋ ಯಾತ್ರೆ ಅದರ ಹಣೆ ಬರ ಮುಗಿದೋಯ್ತು. ಈಗ ಭಾರತ ನ್ಯಾಯ ಯಾತ್ರೆ ಹೊರಟಿದ್ದೀರಿ. ಯಾವ ನ್ಯಾಯ ಕೊಡ್ತೀರಿ? ಎಲ್ಲಿಗೆ ನ್ಯಾಯ ಕೊಡ್ತೀರಿ? ಮಣಿಪುರದ ಸಮಸ್ಯೆ ಏನು BJP ಹುಟ್ಟಾಕಿದ್ದೇನದು? ಮೋದಿಯವರು ಹುಟ್ಟಾಕಿದ್ದೇನದು? ಚೈನಾದಂಥ ಇಡೀ ವಿಶ್ವದಲ್ಲೇ ನಾನೇ ಶ್ರೇಷ್ಠ ಅಂತ ಅನ್ನುವಂಥವರ ಕುತ್ತಿಗೆ ಹಿಡಿದಿದ್ದಾರೆ ಮೋದಿ. ಅವರೇ ಇವತ್ತು ಮೋದಿಯನ್ನು ಹೊಗಳುವ ಮಟ್ಟಕ್ಕೆ ಬಂದಿದೆ, ಸಂಧಾನ ಮಾಡಿಕೊಳ್ಳುವ ಮಟ್ಟಕ್ಕೆ ಬಂದಿದೆ. ಇಡೀ ವಿಶ್ವದಲ್ಲಿ ಭಾರತ ಇವತ್ತು ನಿರ್ಣಾಯಕವಾಗಿ ನಿಂತಿದೆ. ಏನು ಕಣ್ಣು ಕಾಣೋದಿಲ್ಲ ನಿಮಗೆ? ಕಣ್ಣು ಏನಾಗಿದೆ? ಆಪರೇಷನ್ ಮಾಡ್ಕೊಳ್ಳಿ, ಕಾಣದೇ ಇದ್ದರೆ ಚಸ್ಮಾ ಹಾಕ್ಕೊಳ್ಳಿ. 75 ವರ್ಷದಲ್ಲಿ ನೀವು ಮಾಡದೇ ಇದ್ದಂಥ ಕೆಲಸವನ್ನು ಮೋದಿಯವರು ಮಾಡಿದರು ಅನ್ನುವ ಕಾರಣಕ್ಕಾಗಿ ಅವರನ್ನು ಸಂಪೂರ್ಣವಾಗಿ ಟಾರ್ಗೆಟ್ ಮಾಡ್ತಿರಲ್ಲ, ಅವಾಚ್ಯ ಶಬ್ದಗಳಿಂದ ಬೈತಿರಲ್ಲ, ಇಲ್ಲ ಸಲ್ಲದ ಆಪಾದನೆಗಳನ್ನು ಹೊರಿಸ್ತಿರಲ್ಲ. ಯಾಕೆ ಇದು? ದೇಶದ ಹಿತವನ್ನು, ದೇಶದ ಸಮಗ್ರತೆಯನ್ನು,
ದೇಶದ ಅಖಂಡತೆಯನ್ನು, ದೇಶದ ಧರ್ಮವನ್ನು, ದೇಶದ ನೆಲೆಯನ್ನು, ದೇಶದ ಪ್ರಾಚೀನತೆಯನ್ನು ಅವನ್ನೆಲ್ಲ ಸಂಪೂರ್ಣವಾಗಿ ಕಾಪಾಡ್ಕೊಬರಬೇಕು ಅಂತ ಅವರು ಪಣ ತೊಟ್ಟು ಅಹರ್ನಿಶಿ ದುಡಿತಾ ಇದ್ದದ್ದು ತಪ್ಪೇನು? ಚೆನ್ನೈನಲ್ಲಿ ಅಂತ ಒಂದು ಅದ್ಭುತವಾದಂಥ ಸಾಂಪ್ರದಾಯಿಕ ಒಂದು ಚಹರೆಯಲ್ಲಿ ವಿಮಾನ ನಿಲ್ದಾಣವನ್ನು ಕಟ್ಟಿ ಉದ್ಘಾಟನೆ ಮಾಡಿದ್ರಲ್ಲ, ಎಲ್ಲೂ ಸತ್ತು ಹೋಗಿದ್ರಿ? ಈ 75 ವರ್ಷ 56 ವರ್ಷ ಆಳಿದ್ರಲ್ಲ, ಎಲ್ಲೋಗಿದ್ರಿ? ಬಸ್ ಸ್ಟ್ಯಾಂಡ್ ಥರ ಇತ್ತದು ವಿಮಾನ ನಿಲ್ದಾಣ. ವಿದೇಶಿಗರೆಲ್ಲ ಬಂದು ಅದನ್ನು ಬರೆದದ್ದು ಉಗಿದದ್ದು ಎಲ್ಲ ನೋಡಿದ್ದೇವೆ ನಾವು. ನೀವೇನು ಮಾಡಿದ್ರಿ? ಟರ್ಮಿನಲ್ 2 ಇವತ್ತು ಬೆಂಗಳೂರಿದ್ದು ವಿಶ್ವದ ಶ್ರೇಷ್ಠ ವಾಸ್ತು ಅನ್ನುವಂಥ ಮತ್ತು ಸೌಂದರ್ಯದ ಪ್ರತೀಕ ಅನ್ನುವಂಥ ಹೆಗ್ಗಳಿಕೆಯನ್ನು ಪಡ್ಕೊಳ್ತಲ್ಲ, ಯಾರು ನಿರ್ಮಿಸಿದ್ದು? ಯಾರು ಕಟ್ಟಿದ್ದು? ನೀವೇನು ಮಾಡ್ತಾ ಇದ್ರಿ? ಚಿಕ್ಕ ಚಿಕ್ಕ ಊರುಗಳಿಗೆ ಇವತ್ತು ವಿಮಾನ ನಿಲ್ದಾಣ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಊರಿಗೆ ಇವತ್ತು ರಹದಾರಿಗಳಾಗ್ತಾ ಇದೆ. ಪ್ರತಿಯೊಂದು ಆಪತ್ತು ಬಂದಾಗ ಎದೆ ಕೊಟ್ಟು ನಿಂತು ಸ್ವತಃ ಪ್ರಧಾನಿ ಅದನ್ನು ಬಗೆಹರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜೈಶಂಕರ್ ಇಂಥವರು ಪಾಕಿಸ್ತಾನಕ್ಕೆ ನಡು ಮುರಿತಾ ಇದ್ದಾರೆ. ದಿನಕ್ಕೊಬ್ಬ ಭಯೋತ್ಪಾದಕ ಅಲ್ಲಿ ಅನಾಮಕರಿಂದ ಸಾಯ್ತಾ ಇದ್ದಾರೆ. ಈ ಸ್ಟ್ರಾಟಜಿಗಳೆಲ್ಲ ಏನು ಅಂತ ಭಾವಿಸಿದ್ರಿ? ದೇಶ ಕಟ್ಟುವುದು ಅಂದರೆ ಏನು ಅಂತ ಭಾವಿಸಿದ್ರಿ? ಸ್ವಾತಂತ್ರ್ಯಕ್ಕಾಗಿ ದುಡಿದವರು, ತ್ಯಾಗ ಮಾಡಿದವರು, 138 ವರ್ಷದ ಇತಿಹಾಸವುಳ್ಳಂಥ ಪಕ್ಷ. ಇತಿಹಾಸ ಸೇರುವ ದಿನ ಹತ್ತಿರದಲ್ಲಿದೆ, ನೆನಪಿಡಿ. ನೀವು ಈ ಥರದ ಕೆಲಸಗಳನ್ನು, ಈ ಥರದ ಮಾತನ್ನು, ದೇಶವಾಸಿಗಳ ಇಡೀ ನಂಬಿಕೆಯನ್ನು, ವಿಶ್ವಾಸವನ್ನು ಕಳ್ಕೊಳ್ತಾ ಹೋಗ್ತಾ ಇದ್ದೀರಿ ರಾಮ ಮಂದಿರದ ಹೆಸರಿನಲ್ಲಿ. ರಾಮನಿಗೆ ಮಾಡಿದ ಅನ್ಯಾಯ, ರಾಮ ಮಂದಿರಕ್ಕೆ ಮಾಡಿದಂಥ ಅನ್ಯಾಯ, ಅದು ನಿಮ್ಮನ್ನೇ ಸುಡ್ತದೆ ಹೊರತು ಮೋದಿಯವರನ್ನಲ್ಲ. ಯಾಕೆಂತಂದರೆ ತಮಿಳುನಾಡಲ್ಲಿ BJP ಅಸ್ತಿತ್ವದ ಯಾವುದಾದ್ರೂ ಚಹರೆ ಇತ್ತ? ಅಣ್ಣಾಮಲೈ ಒಬ್ಬರೇ ನಿಂತು ಏಕಾಂಗಿ ವೀರನಾಗಿ ಇವತ್ತು ನ ಭೂತೋ ನ ಭವಿಷ್ಯತಿ ಅನ್ನೋ ಹಾಗೆ ಮೊನ್ನೆ ಮೋದಿಯವರ ಇಡೀದಾದಂಥ ಗ್ಯಾದರಿಂಗನ್ನು ನೀವು ಕಂಡಿದ್ದೀರಿ, ಬೆಚ್ಚಿದ್ದೀರಿ. ಅದೇ ಕೇರಳದಲ್ಲಿ ಪಿಣರಾಯಿಯವರ ಸರ್ಕಾರ ಮಾಡ್ತಾ ಇರುವಂಥ ಅಮಾನುಷವಾದಂಥ ರಕ್ತಪಾತ ಮತ್ತು ಜನವಿರೋಧಿ ಕೆಲಸ, ಧರ್ಮ ವಿರೋಧಿ ಕೆಲಸ ಒಂದೇ ಒಂದು ನಿಮ್ಮ ಹಾಗೇನೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆಯೋ ಅದೇ ರೀತಿಯಲ್ಲಿ ಓಲೈಕೆ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ. ಸರ್ಕಾರ ಅಂತಂದರೆ ಅವರು ಮಾತ್ರ ಕಾಣೋದು ಇವರಿಗೆ. ಅಂಥ ರಾಜಕಾರಣದ ಮಧ್ಯೆ ಮೊನ್ನೆ ಇಡೀದಾದಂಥ ಮಹಿಳಾ ಸಮಾವೇಶವನ್ನು ಸಾಗರೋಪಾದಿಯಲ್ಲಿ ಮೋದಿಯವರು ಸಂಘಟಿಸಿ ಮಾತಾಡಿದ್ರಲ್ಲ, ಅದರ ಪರಿಣಾಮ ಏನು ಅನ್ನೋದನ್ನು 24ರಲ್ಲಿ ನೋಡ್ತೀರಿ. ಇಡೀ ದಕ್ಷಿಣದಲ್ಲಿ ಕೂಡ ಮೋದಿಯವರು ಇವತ್ತು BJPಯನ್ನು ತಳಮಟ್ಟದಲ್ಲಿ ಕಟ್ಟುವಂಥ ಒಂದು ಅಭಿಯಾನವನ್ನು ಆರಂಭಿಸಿದ್ದಾರೆ. ಆ ಅಭಿಯಾನ ಅದು ಕೇವಲವಾದಂಥ ಒಂದು ರಾಜಕೀಯ ಸ್ಟಂಟ್ ಅಲ್ಲ, ಅದು ಇಡೀ ಭಾರತವನ್ನು ಒಂದು ಏಕ ತತ್ವದಲ್ಲಿ, ಅದು ಸನಾತನ ಧರ್ಮದ ತತ್ವದಲ್ಲಿ, ಪ್ರಗತಿಪರವಾದಂಥ ರಾಜಕಾರಣದಲ್ಲಿ, ಅಭಿವೃದ್ಧಿ ರಾಜಕಾರಣದಲ್ಲಿ, ಸ್ತ್ರೀ ಸಬಲತ್ವದ ರಾಜಕಾರಣದಲ್ಲಿ ಒಂದು ತಾತ್ವಿಕತೆ ಇದೆ, ಮನೋಧರ್ಮ ಇದೆ. ದೇಶವನ್ನು ನಾನು ಯಾವ ರೀತಿಯಲ್ಲಿ ಈ 5 ವರ್ಷದಲ್ಲಿ ಏನು ಕಟ್ತೇನೆ, ಈ ಮುಂದಿನ 10 ವರ್ಷದಲ್ಲಿ ಏನು ಕಟ್ತೇನೆ, 47ರಲ್ಲಿ ಏನು ಮಾಡ್ತೇನೆ, ಪ್ರಸಕ್ತ ಸಂದರ್ಭದಲ್ಲಿ ವಿಶ್ವದ ಅತ್ಯಂತ ಆರ್ಥಿಕವಾಗಿ ಬಲಾಢ್ಯವಾದಂಥ ದೇಶಗಳೊಟ್ಟಿಗೆ ಮುಯ್ಯಿಗೆ ಮುಯ್ಯಿ, ಹೆಗಲಿಗೆ ಹೆಗಲು ಕೊಟ್ಟು ನಾನು ಹೇಗೆ ಅದನ್ನು ನಿಲ್ಲಿಸ್ತೇನೆ, ನನ್ನ ತಂತ್ರ ಏನು, ಮರ್ಮ ಏನು, ಪ್ರತಿ ಒಂದರ ಬ್ಲೂ ಪ್ರಿಂಟ್ ಇಟ್ಟುಕೊಂಡು, ಸ್ಪಷ್ಟತೆಯನ್ನು ಇಟ್ಟುಕೊಂಡು, ನಿಖರತೆಯನ್ನು ಇಟ್ಟುಕೊಂಡು ದೇಶವನ್ನು ಆಳ್ತಾ ಇದ್ದಾರೆ. ಹುಡುಗಾಟಿಕೆ ಮಾಡ್ತಾ ಇಲ್ಲ ನಿಮ್ಮ ಹಾಗೆ. ಕೇವಲ ಮಾತೆತ್ತಿದರೆ ವೋಟ್ ಬ್ಯಾಂಕು, ವೋಟ್ ಬ್ಯಾಂಕು, ವೋಟ್ ಬ್ಯಾಂಕು. 24ರ ಎಲೆಕ್ಷನ್ನು ಪ್ರತಿ ಒಂದು ಹೆಜ್ಜೆಯನ್ನು ಅದೇ ರೀತಿಯಲ್ಲಿ ಇಡ್ತಾ ಇದ್ದೀರಿ. ಅದರ ಜೊತೆಗೆ ನಾನೂ ಹಿಂದೂ, ನಾನೂ ರಾಮ ಭಜನೆ ಮಾಡ್ತೇನೆ ಇತ್ಯಾದಿ ಇತ್ಯಾದಿ ಬೂಟಾಟಿಕೆಯ ಮಾತುಗಳನ್ನು ಹೇಳ್ತಾ ಇನ್ನೂ ಮೀನಮೇಷ ಹೋಗಬೇಕೋ ಬೇಡವೋ? ಹೋದರೆ ಇಲ್ಲಿ ಅಲ್ಪಸಂಖ್ಯಾತರದ್ದು ವಿಶ್ವಾಸ ಕಳ್ಕೊಳ್ತೇವೆ, ಹೋಗದೇ ಇದ್ದರೆ 85% ಬಹುಸಂಖ್ಯಾತರ ವಿಶ್ವಾಸವನ್ನು ಕಳ್ಕೊಳ್ತೇವೆ. ಕೊನೆಗೂ ಏನು ಮಾಡಬೇಕು? ಯಾಕೆಂದರೆ ನಿಮ್ಮ ಚರಿತ್ರೆ ಅದಿದೆ. ಏನೇ ಮಾಡಿದರೂ ಒಂದು ನೆನಪಿಡಿ, ನರಿ ಹುಲಿಯಾಗುವುದಿಲ್ಲ, ಹುಲಿ ನರಿಯಾಗುವುದೂ ಇಲ್ಲ. ಜನಕ್ಕದು ಅರ್ಥ ಆಗೋಗಿದೆ. ನೀವು ರಾಮ ಮಂದಿರಕ್ಕೆ ಹೋಗಿ ಬಿಡಿ, ರಾಮ ಮಂದಿರಕ್ಕೆ ನೀವು ಅದನ್ನು ವಿರೋಧ ಮಾಡಿ ಅಥವಾ ಪರವಾಗಿ ನಿಲ್ಲಿ,
ಏನೇ ಆದರೂ ಈ 85% ಹಿಂದೂಗಳ ಮನಸ್ಸನ್ನು ನೀವು ಗೆಲ್ಲಲಾರಿರಿ ಮತ್ತು ಅವರ ಆ ಮನಸ್ಸಿನ ಒಳಗಡೆ ನೀವು ಮತ್ತೆ ಪುನರ್ಪ್ರತಿಷ್ಠಾಪನೆ ಆಗುವಂಥ ಯಾವ ಸಾಧ್ಯತೆಯೂ ಇಲ್ಲ. ಆ ದಿನಗಳು ಆ ಯುಗಗಳು ಮುಗಿದು ಹೋಗಿದ್ದಾವೆ. ಅದರ ಶವಪೆಟ್ಟಿಗೆಯ ಮೊಳೆಯನ್ನು ನೀವೇ ಹೊಡಿತಾ ಇದ್ದೀರಿ ಒಂದೊಂದು. ಮಧ್ಯಪ್ರದೇಶದಲ್ಲಿ ಇದರಲ್ಲೆಲ್ಲ ಕಾಂಗ್ರೆಸ್ಸು ರಾಮನ ಉದ್ಘಾಟನೆಗೆ ಹೋಗಬೇಕು, ಮಂದಿರದ ಉದ್ಘಾಟನೆಗೆ ಅಂತಂದರೆ, ಪಶ್ಚಿಮ ಬಂಗಾಳ ಕೇರಳದಲ್ಲಿ ಅದಕ್ಕೆ ಬಲವಾದ ವಿರೋಧ ಇದೆ. ಇಂಥ ಸಂದರ್ಭದಲ್ಲಿ ಏನನ್ನ ಮಾಡಬಲ್ರಿ? ಇನ್ನಿಷ್ಟು ಗೋಜಲನ್ನು ಮಾಡ್ಕೊಳ್ತಾ ಇದ್ದೀರಿ, ಇನ್ನಿಷ್ಟು ಹೇಸಿಗೆಯನ್ನು ಮೈ ಮೇಲೆ ಎರಚಿಕೊಳ್ತಾ ಇದ್ದೀರಿ. ಮತ್ತು ಈ ರಾಮ ಪ್ರತಿಷ್ಠಾಪನೆಯ ಈ ಸಂದರ್ಭದಲ್ಲಿ ಇಡೀ ದೇಶದ ರಾಜಕೀಯ ಪಕ್ಷಗಳ ಅವರ ಮುಖಂಡರ ನಿಜದ ಬಣ್ಣ ಬಯಲಾಗ್ತಾ ಇದೆ. ಸಂಪೂರ್ಣವಾಗಿ ನೀವು ದೇಶಿಕರೋ, ದೇಶ ವಿರೋಧಿಗಳೋ, ಧಾರ್ಮಿಕರೋ, ಧಾರ್ಮಿಕ ವಿರೋಧಿಗಳೋ, ನೀವು ರಾಮ ಮತ್ತು ಕೃಷ್ಣ ಅಥವಾ ನಮ್ಮ ಇಡೀದಾದಂಥ ಸನಾತನದ ಇಡೀ ಧಾರ್ಮಿಕವಾದಂಥ ಒಂದು ಆ ಸಮುದ್ರ ಸದೃಶವಾದಂಥ ಒಂದು ಇತಿಹಾಸ ಎಂತಿದೆ, ನಮ್ಮ ಬೆನ್ನು ಅಂತೇನಿದೆ, ಅದನ್ನು ಸಂಪೂರ್ಣವಾಗಿ ನೀವು ಒಪ್ಪುತ್ತೀರೋ ಬಿಡ್ತೀರೋ, ಅದನ್ನು ನಾಶ ಮಾಡ್ತೀರೋ ಉಳಿಸ್ತೀರೋ, ಈ ಎಲ್ಲ ಪ್ರಶ್ನೆಗಳಿಗೆ ರಾಮ ಉತ್ತರ ಕೊಟ್ಟಿದ್ದಾನೆ. ಆ ಉತ್ತರದ ಫಲಿತಾಂಶ 24ರ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೆನಪಿಡಿ, ನೀವು ಏನೇ ಬೇಕಾದರೂ ಮಾಡಿ, ಏನೇ ಮಾತಾಡಿ, ಏನೇ ತೇಪೆ ಹಚ್ಚಿ, ಏನೇ ಬೇಕಾದರೆ BJPಯವರ ಸ್ಟಂಟು ಅನ್ನಿ, ಮೋದಿಯವರ ಸ್ಟಂಟು ಅನ್ನಿ, ಅದು ಏನಾದರೂ ಹೇಳಿ, ಈ ದೇಶ ಯಾವ್ಯಾವ ರೀತಿಯಲ್ಲಿ ಅಭಿವೃದ್ಧಿ ಹೊಂದ್ತಾ ಇದೆ, ಹೊಸ ಬೆಳಕನ್ನು ಕಾಣ್ತಾ ಇದೆ, ವಿಶ್ವಮಟ್ಟದಲ್ಲಿ ಯಾವ ರೀತಿ ರಾರಾಜಿಸ್ತಾ ಇದೆ, ಮತ್ತು ಇಡೀ ವಿಶ್ವಕ್ಕೆ ಇವತ್ತು ಹಿಂದೂ ಧರ್ಮ ಅಥವಾ ರಾಮನೋ ಕೃಷ್ಣನೋ, ನಮ್ಮ ವೇದ ಉಪನಿಷತ್ತು ಮಹಾಕಾವ್ಯಗಳು ಸ್ಮೃತಿಗಳು ಇವತ್ತು ಅದು ಪಾಠ ಮಾಡುವ ಮಟ್ಟಕ್ಕೆ ಬೆಳೆದಿದೆ. ಮಧ್ಯಪ್ರಾಚ್ಯದಲ್ಲಿ ಭಗವದ್ಗೀತೆಯನ್ನು ಪ್ರಿಂಟ್ ಮಾಡಿ ಮಾರಾಟ ಅದನ್ನು ಶಾಲಾ ಕಾಲೇಜುಗಳಿಗೆ ಲಕ್ಷ ಪ್ರತಿಗಳನ್ನು ಹಂಚ್ತಾ ಇದ್ದಾರೆ. ರಾಮನ ಹೆಸರಿನಲ್ಲಿ ಒಂದು ಸಭೆಯನ್ನು ಉದ್ಘಾಟಿಸಿ ಮಾತನಾಡುವ ಮಟ್ಟಕ್ಕೆ ಅಲ್ಲಿಯ ಶೇಖ್ಗಳು, ಮುಸ್ಲಿಂ ದೊರೆಗಳು ಮುಂದಾಗಿದ್ದಾರೆ. ಇಡೀ ಜಗತ್ತು ಬದಲಾಗ್ತಾ ಇದೆ. ಇಡೀ ಜಗತ್ತು ಭಾರತದತ್ತ ನೋಡ್ತಾ ಇದೆ. ಭಾರತದ ಧಾರ್ಮಿಕತೆಯನ್ನು ಮೈಗೂಡಿಸ್ಕೊಳ್ತಾ ಇದೆ. ಶಾಕಾಹಾರವನ್ನು ಮೈಗೂಡಿಸ್ಕೊಳ್ತಾ ಇವೆ. ರಾಮಜಪವನ್ನು ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ದೇಶಿಕರು ಅದೇ ಹೇಳ್ತಾರಲ್ಲ, ಮರಕ್ಕೆ ಕೊಡಲಿಯೇ ಮೃತ್ಯು ಅಂತ. ನಮ್ಮ ದೇಶಕ್ಕೆ ಇರುವಂಥ ಭಯ, ನಮ್ಮ ದೇಶಕ್ಕೆ ಇರುವಂಥ ಥ್ರೆಟ್ಟು ಬೇರೆ ಯಾರೂ ಅಲ್ಲ, ದೇಶದ ಒಳಗಿನ ಸ್ವಕೀಯರು. ಅವರು ರಾಜಕೀಯ ಪುಡಾರಿಗಳು, ರಾಜಕೀಯದ ಅಸ್ತ್ರವಾಗಿ ಅದನ್ನು ಬಳಸ್ತಾ ಇರುವಂಥವರು. ಅವರೇ ಹಿಂದೂ ಧರ್ಮದ ವಿರೋಧಿಗಳು, ದೇಶ ವಿರೋಧಿಗಳು, ಸನಾತನ ಧರ್ಮದ ವಿರೋಧಿಗಳು, ಈ ದೇಶದ ಇಡೀ ಅಖಂಡತೆಯ ಚರಿತ್ರೆಯ ವಿರೋಧಿಗಳು. ಇದನ್ನು ದೇಶ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ನಿಮ್ಮ ನಾಟಕಕ್ಕೆ ಇನ್ನೂ ಬೆಲೆ ಖಂಡಿತ ಬರುವುದಿಲ್ಲ. ನಮಸ್ತೆ.